ಇವತ್ತು ಎರಡರಾಗೊಂದು ತೀರ್ಮಾನ ಆಗೇ ಬಿಡಬೇಕು. ಈ ನನ್ನ ಮಗ ನನಗೆ ಮೋಸ ಮಾಡ್ತಾವನ ಇಲ್ವಾ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಲೇಬೇಕು. ಇಲ್ಲ ಅಂತಂದರೆ ಆಗದಿರೋ ಕೆಲಸ. ತಿಳ್ಕೊಳ್ಳೋಣ ಫಸ್ಟು. ಬರಲೇ ಇರು. ಇಲ್ಲ ಬರ್ತೀನಿ ಅಂತ ಹೇಳೋನಲ್ಲ, ಬಂದಮೇಲೆ ಕೇಳಿ ವಿಚಾರಿಸ್ಕೊಂತೀನಿ ನನ್ನ ಮಗನ್ನ. ನನಗೆ ಮೋಸ ಮಾಡ್ತಾ ಇದೆಯಲ್ವಾ, ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ನಾನಿನ್ನ. ಹಾಂ, ನಮ್ಮಮ್ಮ ಚಿಕ್ಕ ಚಿಕ್ಕ ಹುಡುಗನಾಗಿಂದ ನಮ್ಮ ಮನೆಗೆ ಇಟ್ಕೊಂಡು ನೋಡ್ಕೊಂಡು ಎಷ್ಟೆಲ್ಲ ಮಾಡ್ತಾವ್ರೆ. ಆದ್ರೂ ನೀನೇ ನನಗೆ ಮೋಸ ಮಾಡ್ತಾ ಇದೆಯಾ. ಇದನ್ನು ತಡ್ಕೊಳಕ್ಕೂ ನನ್ನ ಕೈಲಂತೂ ಆಗ್ತಿಲ್ಲ. ಬರಲೇ ಇರು, ಕೇಳೇ ಬಿಡ್ತೀನಿ ಎಲ್ಲನೂ. ಎಲ್ಲ ಸತ್ಯನ ಇವತ್ತು ಗೊತ್ತಾಗ್ಬೇಕು ನನಗೆ ಅಷ್ಟೇನೆ. ನೀವು ನನ್ನ ಇಷ್ಟಪಡ್ತಾವನ ಇಲ್ಲ ಅವಳನ್ನ ಇಷ್ಟಪಡ್ತಾವನ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಏನು ಮೋಸ ಮಾಡ್ತಾವನೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಬೇಕು. ಹಾಯ್ ಹಾಯ್ ಡಾರ್ಲಿಂಗ್. ಏನು ಇವತ್ತು ನನಗಿನ್ನ ಮುಂಚೆನೇ ಬಂದು ಕಾಯ್ತಾ ಇದೆಯಾ? ಏನು ಸಮಾಚಾರ, ಏನು ವಿಚಾರ? ನಾನು ನಿನ್ನ ಒಂದು ಪ್ರಶ್ನೆ ಕೇಳಬೇಕು. ನೀನು ಅದಕ್ಕೆಲ್ಲ ನಿಜವಾದ ಉತ್ತರನೇ ಕೊಡ್ಬೇಕು ನನಗೆ. ನೋಡು, ನೀನು ನೀನು ಹೇಳು, ಏನು ನೀನು ನೀನು ಅಂತ ಹೇಳಿದ್ರೆ? ಹಾಂ, ನೀನು ನನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದೆಯಾ? ನೀನು ನನಗೆ ಮೋಸ ಮಾಡ್ತಿಲ್ಲ ತಾನೇ? ನಮ್ಮಮ್ಮ ಅವತ್ತಿಂದನೂ ನೀನೇ ನನಗೆ ಅಳಿಯ ಅಂತ ಹೇಳ್ಬಿಟ್ಟು, ಚಿಕ್ಕ ಹುಡುಗನಿಂದನೂ ನಮ್ಮಮ್ಮ ನಿನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ನೀನೇ ಮನೆ ಅಳಿಯ ಆಗಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀನು ನನಗೇನು ಮೋಸ ಮಾಡ್ತಿಲ್ಲ ತಾನೇ? ನಿನ್ನನ್ನು ತುಂಬ ಇಷ್ಟಪಡ್ತಾ ಇದೆಯಾ ತಾನೇ? ಅಯ್ಯೋ ನನಗಂತೂ ನಿಮ್ಮ ಕತೆ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ಯಾಕೆ ಈ ಥರ ಯಾವಾಗೂ ಕೇಳಿದ ಪ್ರಶ್ನೆನೇ ಕೇಳಿ ಹಿಂಸೆ ಕೊಡ್ತಾ ಇದೆಯಲ್ಲ ನೀನಂತೂ. ಹಾಂ, ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟಪಡ್ತಿರೋದಕ್ಕೆ ತಾನೇ ನಾನು ನಿನ್ನ ಜೊತೆ ಬರ್ತಾ ಇರೋದು, ನಿನ್ನ ಜೊತೆ ಮಾತಾಡ್ತಾ ಇರೋದು, ನಿನ್ನ ಜೊತೆ ಎಲ್ಲ ಕ್ಲೋಸ್ ಆಗಿರೋದು. ನಂಗೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಯಾಕೆ ನಿನ್ನ ಜೊತೆ ಇರ್ತಾ ಇದ್ದೆ ಹೇಳು? ಹಾಂ, ನೋಡು, ಈಗ ಅದೆಲ್ಲ ಬೇಡ. ಬಾ, ಇಬ್ರು ಎಲ್ಲಾದ್ರೂ ಓಡಾಡ್ಕೊಂಡ್ಬಿಟ್ಟು ಬರೋಣ ಹೋಗಿ. ಬರೀ ಓಡಾಡೋದು ತಿನ್ನೋದು, ಛೇ ಇದೇ ಆಯಿತು. ನಂಗೆ ಅದೆಲ್ಲ ಬೇಕಾಗಿಲ್ಲ ನನಗೆ. ನೋಡು, ನನಗೆ ಸುಮ್ಮನೆ ಇವಾಗ ತಾಳಿ ಕಟ್ಟು ಅಷ್ಟೇ. ಇಲ್ಲ ನಡಿ, ನಿಮ್ಮ ಮನೆಗೆ ನನ್ನ ಕರ್ಕೊಂಡೋಗು. ನಾನಂತೂ ಈ ಕ್ಷಣ ನಿಮ್ಮ ಮನೆಗೆ ಬರಬೇಕು. ನೀನು ಊರಿಗೆಲ್ಲ ಹೇಳ್ಬೇಕು ನಾನೇ ನಿನ್ನ ಲವ್ವರು, ನನ್ನೇ ನೀನು ಮದುವೆ ಆಗೋದು ಅಂತ ಇಡೀ ಊರಿಗೇನೆ ಗೊತ್ತಾಗಬೇಕು. ಆ ಥರ ಮಾಡೋಗಿದ್ರೆ ಹೇಳು, ಒಪ್ಕೊತೀನಿ. ಇಲ್ಲ ಅಂತಂದರೆ ಹೇಳು, ನನಗೆ ಸುಮ್ಮನೆ ಬೇಜಾರು ಮಾಡಬೇಡ ನೀನು. ಹೇ, ನಿನ್ಗೇನಾದ್ರೂ ಲೂಸ್ ಹಿಡ್ದೈತಾ? ನೀನು ಯಾಕೆ ಈ ಥರ ಆಡ್ತಾ ಇದೆಯಲ್ಲ ನೀನು? ಹಾಂ, ಒಳ್ಳೆ ಮದುವೆ ಚಿಂತೆನಪ್ಪ. ಒಳ್ಳೆ ಅದು ಇದು ಮದುವೆ ಇದೇನೇ ಆಯಿತು ನಿಮ್ದಂತೂ. ಏಯ್, ಎಷ್ಟು ಅಂತ ಯಾಮರಿಸ್ತೀಯ ನನಗೆ? ಹಾ ಹೇಳು, ಎಷ್ಟು ಅಂತ ಯಾಮರಿಸ್ತೀಯಾ? ನನಗೂ ಯಾಮರ್ತು ಸಾಕಾಗ್ಬಿಟ್ಟೈತೆ. ನಮ್ಮಮ್ಮ ನಿನ್ನ ಮೇಲೆ ಶಾನೆ ಆಸೆ ಇಟ್ಕೊಂಡವ್ರೆ. ನೀನೇನು ಯಾವ ಅಳಿ ಆಗಬೇಕು ಅಂತ ಹೇಳ್ಬಿಟ್ಟು ಅದು ಯಾವ ಉದ್ದೇಶಕ್ಕೆ ಇಟ್ಕೊಂಡವ್ರೋ ನನಗಂತೂ ಗೊತ್ತಿಲ್ಲ. ನಾನು ನಿನ್ನ ಅಷ್ಟೇ ಇಷ್ಟಪಟ್ಟೆ. ಆದರೆ ನೀನೇ ನನಗೆ ಮೋಸ ಮಾಡ್ತಾ ಇದೆಯಾ? ಆ ಮಮತಾ ಆಂಟಿ ಮಗಳ ಜೊತೆ ನೀನು ಕೆರೆ ಹತ್ರ ಚಕ್ಕಂದಾಡ್ತಾ ಇದ್ದಲ್ಲ, ಅದನ್ನ ಈ ಕಣ್ಣಾರೆ ನಾನೇನೆ ನೋಡಿದ್ದೀನಿ. ಏನೇ, ಏನು ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇದೆಯಾ? ಏನೋ ಮಾತಾಡ್ತಾ ಇದೆಯಾ ತಿಗ್ಲು ತಿಗ್ಲು ಥರ? ನೀನು ಇಂಥ ಮಾತು ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಹೇಳು, ನಾನಂತೂ ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಒಂದು ಕ್ಷಣನೂ ನಾನಂತೂ ಇಲ್ಲಿರಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ತಾನೇ? ಹಾಂ, ನಾನು ಯಾರ ಜೊತೆನೋ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಅದು ಹೆಂಗೆ ಹೇಳ್ತೀಯಾ? ಹಾಂ, ನೀನು ಸುಮ್ಮನೆ ನನಗೆ ಬೇಜಾರು ಮಾಡೋಕ್ಕೆ ಬರಬೇಡ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ. ನೀವಿಬ್ರು ಜೊತೆ ಕೈ ಹಿಡ್ಕೊಂಡು ನಿಂತಿರೋದನ್ನ ನಾನೇ ಈ ಕಣ್ಣಾರೆ ನೋಡಿದ್ದೀನಿ ಗೊತ್ತಾ? ಎಲ್ಲ ನೋಡ್ಬಿಟ್ಟೇನೆ ಬಂದು ನಿನ್ನ ಹತ್ರ ಮಾತಾಡ್ತಾ ಇರೋದು. ನೋಡು, ಈಗ ನಿಜ ಹೇಳು ನನಗೆ. ನಿಜ ಬೇಕು ನನಗೆ, ನಿಜವಾದ ಆನ್ಸರ್ ಬೇಕು ನನಗೆ, ನಿಜ ಬೊಗಳು. ಓಹೋ, ನೀನು ಆ ವಿಚಾರ ಮಾತಾಡ್ತಿದ್ಯಾ? ಅಯ್ಯೋ, ಅದು ಅದು ನಾನಂತೂ ಅವಳನ್ನೇನು ಇಷ್ಟಪಡ್ತಾ ಇಲ್ಲ. ಅಯ್ಯೋ, ಅವಳಂತೂ ಸುಮ್ಮನೆ ನಾನು ಹಿಂದೆ ಬಿದ್ದವಳೆ. ನಾನೇನಾದರೂ ಕೈ ಹಿಡ್ಕೊಂಡಿದ್ನ? ಬೇಕಾದರೆ ನೀನೇ ನೋಡು, ನಾನೊಂದು ಚೂರು ಕೈ ಹಿಡ್ಕೊಂಡಿರಲಿಲ್ಲ. ಅವಳೇ ಅಲ್ವಾ ನಾನು ಕೈ ಹಿಡ್ಕೊಂಡಿದ್ದು. ನೀನೇ ಯೋಚನೆ ಮಾಡು, ನಾನು ಕೈ ಹಿಡ್ಕೊಂಡಿದ್ನ ಇಲ್ಲ ಅವಳು ಕೈ ಹಿಡ್ಕೊಂಡಿದ್ಲ ಅಂತ ಹೇಳ್ಬಿಟ್ಟು ನೀನೇ ಯೋಚನೆ ಮಾಡು. ಯೋಚನೆ ಮಾಡು. ಇಲ್ಲಿ ಏನೋ ಅದನ್ನು ನಾನು ಸರಿಯಾಗಿ ಗಮನಿಸಲಿಲ್ಲ. ಆದರೆ ಮದುವೆ ಮಾಡ್ಕೊ, ನೀನು ನನ್ನ ಇಷ್ಟಪಡಲ್ವಾ ಅಂತ ಹೇಳಿದಕ್ಕೆ ಐ ಲವ್ ಯು ಟು, ಐ ಲವ್ ಯು ಸೋ ಮಚ್ ಅಂತ ಹೇಳಿರೋದನ್ನ ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ, ನಾನು ನಿನ್ನ ಮಾತ್ರ ಇಷ್ಟಪಡ್ತಿರೋದು. ಅವಳು ಸುಮ್ಮನೆ ಸತ್ತೋಗ್ತೀನಿ, ನೀನಿಲ್ಲ ಅಂದರೆ ನಾನು ಬದುಕಿರಲ್ಲ, ಹಾಗೆ ಹಿಂಗೆ ಅಂತ ಇಷ್ಟುದ್ದ ಸುಮ್ಮನೆ ತಲೆ ತಿಂದ್ಬಿಟ್ಲು ಡಾರ್ಲಿಂಗ್. ಅದಕ್ಕೆ ಅಷ್ಟೇನೆ, ಅಷ್ಟು ಕಾರಣಕ್ಕಷ್ಟೇ ನಾನಂತೂ ಅವಳನ್ನ ಹತ್ರ ಮಾತಾಡಿದ್ದು. ಕೆರೆಗೆ ಬಿದ್ದೋಗ್ಬಿಡ್ತೀನಿ, ಈ ಕೆರೆಗೆ ಹಾರ್ಬಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ನನಗೇನೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ನಾನು ಏನು ಮಾಡಲಿ, ಒಬ್ಬರು ಸತ್ತೋಗ್ತಾರೆ ಅಂತಂದರೆ ನನಗಂತೂ ತುಂಬಾ ಭಯ ಆಗ್ತೈತಪ್ಪ. ಅದಕ್ಕೇನೆ ನಾನು ಅವಳ ಹತ್ರ ಚೆನ್ನಾಗಿದ್ದೆ ಅಷ್ಟೇ. ನಾನು ಅವಳ ಹತ್ರಕ್ಕೆ ಎಂದು ಓದೋನೇ ಅಲ್ಲ. ನೀನೇನು ಹೇಳ್ತಾ ಇದೆಯಾ? ನೀನು ನಿಜನೇ ಹೇಳ್ತಾ ಇದೆಯಾ ತಾನೇ? ಮತ್ತೆ ನನಗೇನು ಯಾಮರ್ಸಕ್ಕೆ ಸುಳ್ಳೇನು ಹೇಳ್ತಾ ಇಲ್ಲ ತಾನೇ? ನಿನ್ನ ನಾಣೆಗೂ ನಾನು ಯಾಕೆ ಸುಳ್ಳು ಹೇಳಿ? ನಿನ್ನ ಮೇಲೆ ಆಣೆ ಕೇಳ್ತಾ ಇದ್ದೀನಿ. ನಾನಂತೂ ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಇಷ್ಟಪಡ್ತಾ ಇಲ್ಲ, ನಿನ್ನ ಅಷ್ಟೇ ಇಷ್ಟಪಡ್ತಾ ಇರೋದು. ಅಷ್ಟು ಅಲ್ಲದೆ ಆ ಡುಮ್ಮಿನ ಯಾರು ಇಷ್ಟಪಡ್ತಾರೆ ಹೇಳು? ಹಾಂ, ಅವಳೇ ನಿನ್ನಷ್ಟು ಚೆನ್ನಾಗವಳ ಹೇಳು? ಸ್ವಲ್ಪನೂ ಚೆನ್ನಾಗಿಲ್ಲ ಅವಳಂತೂ. ಒಳ್ಳೆ ಚಿಕ್ಕ ಮಕ್ಕಳಾರ್ದಂಗೆ ಆಡ್ತಾಳೆ. ಅದೇನೋ ನನ್ನಂತೂ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ತಿರೋದಕ್ಕೆ ಏನೋ ಬಿಡೋಂಗಿಲ್ಲ ಕಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ನೋಡೋಣ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅವ್ರ ಅಮ್ಮಂಗೆ ಸಜ್ಜಿಗೊಂದ್ಸಲ ವಿಚಾರ ಮುಟ್ಟಿಸ್ಬಿಟ್ಟು ಆಮೇಲೆ ನೋಡ್ತಾ ಇರು, ಅವಳನ್ನ ಉಗಿದ್ಬಿಟ್ಟು ಕಳಿಸ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಹೌದಾ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನೀನೇ ಎಲ್ಲೋ ನಾನು ಮೋಸ ಮಾಡ್ತಾ ಇದೆಯಾ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನೋಡು, ನೀನು ತುಂಬ ಒಳ್ಳೆಯವನು ಅಂತ ಈಗ ಗೊತ್ತಾಗ್ತೈತೆ. ಅದೇ ನಿನ್ನ ಹತ್ರ ದುಡ್ಡು ಐತೆ, ನೀನು ಸಾವುಕಾರ ಅಂತ ಹೇಳ್ಬಿಟ್ಟು ಎಲ್ಲರೂ ನೀನು ಹಿಂದೆ ಬಿದ್ದವ್ರೆ. ಏನು ಮಾಡ್ತೀಯಾ? ನನ್ನ ಹತ್ರ ದುಡ್ಡಿರೋದಕ್ಕೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಟ್ಟಿಲ್ಲ. ನಾನು ನಂಬು, ಸರಿನಾ?
ಅವಳು ಇನ್ನೊಂದ್ಸಲ ಏನಾದರೂ ಬಂದರೆ ಹತ್ರಕ್ಕೂ ಸೇರಿಸ್ಕೋಬೇಡ. ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ನೀನು ಅವಳ ಹತ್ರ ಹೇಳ್ಬಿಡು. ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಹಾಂ ಖಂಡಿತ. ಈ ಸಲ ಏನಾದರೂ ಮತ್ತೆ ನನ್ನ ಹತ್ರ ಬಂದರೆ ನಾನಂತೂ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಪ್ಪ. ಇಲ್ಲ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇವ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ ಬಿಡು. ನೀನು ಏನು ಯೋಚನೆ ಮಾಡಬೇಡ. ಇಷ್ಟಕ್ಕೆಲ್ಲ ನಾನು ಬೈದಲ್ಲ, ನಂಗೆ ತುಂಬಾ ಬೇಜಾರಾಯ್ತೈತೆ ನನಗಂತೂ. ಮನೆಗೆ ಹೋದ್ರೆ ಅಲ್ಲೂ ನೆಮ್ಮದಿಲ್ಲ, ಇಲ್ಲೂ ನೆಮ್ಮದಿಲ್ಲ. ಛೇ, ನನಗೆ ಗ್ರಾಚಾರನೇ ಸರಿ ಇಲ್ಲ. ಅಯ್ಯೋ, ನೀನು ಬೇಜಾರು ಮಾಡ್ಕೋಬೇಡ. ಏನೋ ತಪ್ಪು ತಿಳ್ಕೊಂಬಿಟ್ಟು ನೀನು ಬೈದೆ. ಸದ್ಯ ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ಊರ ಬಾಯಿ ಜನಗಳು ಬಾಯಿ ಎಲ್ಲ ಮುಚ್ಚಿಸ್ಬೋದು ಅಷ್ಟೇ. ಸರಿ ಬಾ. ಅಲ್ಲಿ ನಮ್ಮ ಹೊಲ್ದತ್ರ ಹೋಗಿ ಎಳ್ನೀರೆಲ್ಲ ಕುಡ್ಕೊಂಡು ಓಡಾಡ್ಕೊಂಡು ಬರೋಣ ಬಾ. ಹಾಂ ಆಯ್ತು ನಡಿ ಹೋಗೋಣ. ಉಶ್ ಯಪ್ಪ, ಈ ಹುಡುಗಿಯರಿಗೆ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ನನ್ನ ತಿಥಿ ಆಯ್ತದೆ. ಜೀವನ ಪೂರ್ತಿ ಬರೀ ಇದೇ ಆಯಿತು ನಂದು. ಏಯ್ ಮನ್ಯಾಳಿ, ಎಲ್ಲೇ ನಿನ್ ಮಗಳನ್ನ ಬಚ್ಚಿಕಿದ್ಯಾ? ಆಸ್ತಿ ಎಲ್ಲ ಅವಳ ಹೆಸರು ಬರ್ದು ಕೊಟ್ಬಿಟ್ಟು ಅವಳನ್ನ ಊರ್ ಬಿಟ್ಬಿಟ್ಟು ಹೋಗು ಅಂತ ಕಳ್ಸ್ಕೊಟ್ಬಿಟ್ಟೇನೆ ನೀನು. ಊರೆಲ್ಲ ಹುಡ್ಕುದ್ರು ಸಿಗ್ತಾನೆ ಇಲ್ಲ. ನೋಡು, ಮರ್ಯಾದೆ ನಿನ್ ಮಗಳು ಎಲ್ಲವಳೆ ಅಂತ ಹೇಳು. ಇಲ್ಲ ಅಂತಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಷ್ಟೇನೆ. ನಿನ್ನ ಗಂಡ ಈಗ್ಲೋ ಆಗ್ಲೋ ಸಾಯೋ ಥರ ಅವನೇ. ಇಷ್ಟೆಲ್ಲ ಆದ್ರೂನು ನೀನ್ ನನಗೆ ಆಸ್ತಿ ಬರ್ಕೊಡಲ್ಲ ಅಂತ ಹೇಳ್ತಾ ಇದೀಯ ಅಂತಂದ್ರೆ ಮೆಚ್ಚಲೇಬೇಕು ನಿನ್ಗಂತ್ರು. ನೀನು ಗಂಡ ಮುಖ್ಯನಾ ಆಸ್ತಿ ಮುಖ್ಯನಾ? ಆದಷ್ಟು ಬೇಗ ನಿರ್ಧಾರ ಮಾಡ್ಬಿಡು. ಇಲ್ಲ ಅಂತಂದ್ರೆ ಅಷ್ಟೇನೆ, ನಿನ್ನ ಗಂಡನ ನಾನೇ ಮುಗಿಸ್ಬಿಡ್ತೀನಿ. ನೋಡೆ, ಒಂದು ಸಲ ಹೇಳೋದು ನಿನಗೆ, ನಾನಂತೂ ನನ್ನ ಆಸ್ತಿ ಕೊಡೋ ತನಕ ನಾನು ಬಿಡಲ್ಲ. ಬರ್ಕೊಡೋ ತನಕ ಬಿಡಲ್ಲ. ನಿನ್ನ ಮಗಳು ಇಡೀ ಭೂಮಿನಾಗೆ ಎಲ್ಲೇ ಇರಲಿ, ನಾನಂತೂ ಬಿಡಲ್ಲ. ಏನ್ರಿ, ಇವಳೇನಾ ಆಸ್ತಿ ಬರ್ಕೊಡಲ್ಲ ಅಂತ ಹೇಳ್ತೀರ ಮಳ್ಳಿ? ಹ್ಞೂ ಡಾರ್ಲಿಂಗ್, ಇವಳೇನೇನೆ ದರಿದ್ರದಳು. ಬರ್ಕೊಡ್ತಾ ಇಲ್ಲ ಆಸ್ತಿ ಎಲ್ಲನೂ ಮಗಳ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಓಡ್ ಕಳಿಸ್ಬಿಟ್ಟವಳೆ ಮಗಳನ್ನ ಎಲ್ಗೋನು. ಈಗ ನಮ್ಗೆ ಹುಡ್ಕೋದೊಂದು ದೊಡ್ಡ ತಲೆನೋವು ಆಗೋಗ್ಬಿಟ್ಟೈತೆ. ಇವಳಿಗಂತೂ ಗ್ರಾಚಾರ ಬಿಡಿಸ್ಲೇಬೇಕು. ಇವನೇನು ಇನ್ನೊಂದು ಮದುವೆ ಆಗ್ಬಿಟ್ಟವನಾಗ್ಲೇನೇನೆ. ಅಯ್ಯೋ ದೇವ್ರೆ, ಇವಳ ಹತ್ರ ಹೆಂಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಇನ್ಮೇಲೆ ಇಷ್ಟು ದೊಡ್ಡ ಮನೆನಾಗೆ ಇವಳೊಬ್ಬಳೆ ಗಂಡ ಒಬ್ಬನೇ ಯಾಕಿರ್ಬೇಕು? ನಮ್ಮ ಆಸ್ತಿ ದುಡ್ಡು ಸಿಗೋ ತನಕನೂ ಈ ಮನೆಗೆ ನಾವು ಇರೋಣ. ಆ ಮನೆಗಿರೋದಕ್ಕಿಂತ ಈ ಮನೆ ತುಂಬಾ ಚೆನ್ನಾಗೈತೆ. ಈ ಮನೆಗೆ ಇರೋಣ, ಈ ಮನೆಗೆ ಕೆಲಸ ಮಾಡಿಸ್ಕೊಂಡು ಇವಳ ಹತ್ರನೇ ತಿನ್ಕೊಂಡು ಓಡಾಡ್ಕೊಂಡಿರೋಣ. ಅವಳ ಮಗಳು ಒಂದಲ್ಲ ಒಂದು ಟೈಮ್ ಬರಲೇಬೇಕಲ್ವ ಈ ಮನೆಗೆ. ಬಂದಾಗ ಅವಾಗ ಅವಳ ಹತ್ರ ಆಸ್ತಿ ಬರ್ಸ್ಕೊಂಡ್ರೆ ಆಯ್ತು. ನೀನು ಒಳ್ಳೆ ಐಡಿಯಾ ಮಾಡಿದ್ಯಾ ಬಿಡು. ತುಂಬಾ ಚೆನ್ನಾಗೈತೆ ನಿನ್ ತಲೆ ಮಾತ್ರ. ಸದ್ಯ ನಿನಗೆ ಮನೆ ಇಷ್ಟ ಆಯ್ತು ತಾನೇ? ಅಯ್ಯೋ, ತುಂಬ ಇಷ್ಟ ಆಯಿತು ನನಗಂತೂ ಈ ಮನೆ. ಇಷ್ಟು ದೊಡ್ಡ ಮನೆ ಅಲ್ವಾ? ಸದ್ಯ ನಾನು ನೀವು ಆರಾಮಾಗಿರ್ಬೋದು ಬಿಡಿ. ಇಲ್ಲಿ ಮಾತ್ರ ಇವ್ರು ಇದ್ರೆ ಇರಲಿ ಬಿಡಿ, ತೊಂದರೆ ಏನು? ಹೆಂಗೋ ಇವಳ ಕೈಲಿ ಏನು ಮಾಡೋಕ್ಕಾಗ್ತತೆ? ಇವಳು ಗಂಡನ ಕೈಲಂತೂ ಎದ್ದೊಳಕ್ಕೂ ಆಗಲ್ಲ. ಇವಳು ಮಗಳು ಪುಕ್ಲಿ ಅಮ್ಮನನ ಸಾಯ್ಲಿ ಅಪ್ಪನನ ಸಾಯ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹುಡುಗೋಗ್ಬಿಟ್ಟವಳೆ ಮಗಳು. ಇನ್ನ ಈ ಮನೆ ನಮ್ದೇನೆ. ಆ ಮಗಳು ಬಂದಾಗ ಅವಳನ್ನೊಂದು ಕೈ ನೋಡ್ಕೊಳ್ಳೋಣ. ಸರಿ, ನಿನ್ನಿಷ್ಟನೇ ನನ್ನಿಷ್ಟ. ಅದಕ್ಕೆ ಅಲ್ವಾ ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ರಾಣಿ ಥರ ನೋಡ್ಕೊಂತೀನಿ ಅಂತ ಹೇಳಿದ್ದು. ಈಗ ನೀನು ರಾಣಿ ಥರನೇ ಇರ್ತೀಯ ಏನೋ, ಗೊತ್ತಾಯ್ತಲ್ಲ? ಇನ್ನು ಮೇಲೆ ನಾವು ಇಲ್ಲೇ ಇದೇ ಮನೆಗೆ ಇರ್ತೀವಿ. ಇನ್ನು ಮೇಲೆ ಈ ಮನೆ ನಮ್ದೇನೆ. ನೋಡು, ಇರ್ತೀರಾ ನೀವು ಇಲ್ಲೇ ಬಿದ್ದಿರ್ರಿ, ಇಲ್ಲ ದಯವಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ನಿನ್ನ ಮಗಳು ಇನ್ನ ಅದೆಲ್ಲಿ ಬಚ್ಚಿಕ್ಕಿದೆಯೋ ಕರೆಸ್ಬಿಟ್ರೆ ಬೇಕಾದ್ರೆ ಈ ಮನೆ ನಿಮ್ಮ ಹೆಸರು ಬರ್ಕೊಟ್ಬಿಟ್ಟು ಉಳ್ದಿರೋ ಆಸ್ತಿನಾರು ತಗೊಂಡು ಹೋಗ್ಬಿಡ್ತೀವಿ. ನಾನು ದೊಡ್ಡ ರೌಡಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಸರಿನಾ? ಹೆಚ್ಚಿ ಕಡಿಮೆ ಮಾತಾಡದೆ ಅಷ್ಟೇನೆ ಮುಗಿಸ್ಬಿಡ್ತೀನಿ. ನಡಿ ಡಾರ್ಲಿಂಗ್, ನಡಿ ಹೋಗ್ಬಿಟ್ಟು ನಮ್ಮ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬರೋಣ. ಈ ಮನೆ ಅಂತನೂ ನಮ್ಮಿಬ್ರಿಗೂ ತುಂಬಾನೇ ಇಷ್ಟ ಆಯ್ತಲ್ಲ, ಇಲ್ಲೇ ಫಿಕ್ಸ್ ಆಗ್ಬಿಡೋಣ. ನನಗಂತೂ ತುಂಬಾ ಇಷ್ಟ ಆಯ್ತು ಈ ಮನೆ. ಬನ್ನಿ ಹೋಗ್ಬಿಟ್ಟು ಬಟ್ಟೆ, ನನ್ನ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡ್ಬಿಟ್ಟು ಬರೋಣ. ನೋಡಿ, ಈ ಮನೇಲಿ ಯಾವ ರೂಮ್ ಇಷ್ಟ ಆಗುತ್ತೋ ಅದೇ ರೂಮಲ್ಲೇ ನಾವು ಸೆಟ್ಲ್ ಆಗಬೇಕು. ಸರಿನಾ? ಆಯ್ತು ನಡಿ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಇಂಥ ಕಷ್ಟ ಕೊಟ್ಬಿಟ್ಟೆ? ನನ್ನ ಗಂಡ ನೋಡಿದ್ರೆ ಮಾತಾಡೋಕ್ಕಾಗ್ತಿದ್ದಂಗೆ ಹಾಸಿಗೆ ಎಳೆದ್ಬಿಟ್ಟವನೆ. ನನ್ನ ಮಗಳು ಛೇ, ಅವಳು ಪಾಪ ಏನು ಮಾಡ್ತಾಳೆ? ಅವಳಂತೂ ಭಾಳ ಸ್ಮೂತ್ ಹುಡುಗಿ. ಇನ್ನು ನನ್ನ ಕೈಲಿ ಈ ಗಂಡು ನೋಡ್ಕೊಂಡ್ಲೋ, ಇಲ್ಲ ನನ್ನ ಮಗಳನ್ನ ನೋಡ್ಕೊಂಡ್ಲೋ, ಇಲ್ಲ ನನ್ನ ನೋಡ್ಕೊಂಡ್ಲೋ, ನನಗಂತೂ ದಿಕ್ಕೇ ತೋರಿಸ್ದಂಗೆ ಆಗೈತೆ. ದೇವ್ರೆ, ಇದಕ್ಕೊಂದು ನೀನೇ ಪರಿಹಾರ ಮಾಡಿಬಿಟ್ಟು ನೀನೇ ನನಗೊಂದು ದಾರಿ ತೋರಿಸ್ಬೇಕು ತಂದೆ. ಹೆಂಗನ ಮಾಡಿ ಇವ್ರನ್ನ ಮನೆಯಿಂದ ತೊಲಗಿಸೋಕ್ಕೆ ನನಗೇನಾದರೂ ಒಂದು ಸಹಾಯ ಮಾಡು ತಂದೆ. ನನ್ನ ಗಂಡನ ಬದುಕಿಸ್ಕೊಡು ತಂದೆ. ಮಗಳಿಗಿಂತ ಮಗ ಇದ್ದಿದ್ರೆ ಹೆಂಗೋ ಧೈರ್ಯವಾಗಿ ನೋಡ್ಕೊಳ್ಳೋನೇನೋ. ಈಗ ಮಗಳು ಏನು ಮಾಡೋಕ್ಕಾಗಲ್ಲ.